ಮೊಬೈಲ್ 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 ಮೊಬೈಲ್, ಎಲ್ಲೆಲ್ಲೂ ಮೊಬೈಲ್ ಹಾವಳಿ. ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ನಮಗೂ ಗೊತ್ತಾಗ್ತಾ ಇಲ್ಲ ನೋಡಿ. ಇದನ್ನೆಲ್ಲ ನಾವು ಹೇಗೆ ತಗೊಳ್ತೀವೋ ಹಂಗೆ ಡಿಪೆಂಡ್ ಆಗುತ್ತೆ ರೀ. ಈ ಒಂದು ಕಿರು ಸಾಮಾಜಿಕ ನಾಟಕದ ಮೂಲಕ ಒಂದೊಳ್ಳೆ ಸಂದೇಶ ತಗೊಳ್ಳೋಣ. ರೆಡಿನಾ? ಓಕೆ, ರೆಡಿ, ಆಕ್ಷನ್. ಫ್ರೆಂಡ್ಸ್, ಇದು ಅಕ್ಷಯ್ ಹಾಗೂ ಆಕಾಂಕ್ಷ ಇವರ ಮನೆ. ಇವರು ಮದುವೆ ಆಗಿ ಜಸ್ಟ್ 2 ವರ್ಷ ಆಗಿದೆ ನೋಡಿ. ಅಕ್ಷಯ್ ಒಂದೊಳ್ಳೆ ಕಂಪನಿಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಈ ಆಕಾಂಕ್ಷ ಗಂಡನ್ನ ಪ್ರೀತಿಲಿ ಆಫೀಸಿಗೆ ಕಳಿಸ್ಕೊಡ್ತಾಳೆ. ಟಾಟಾ ಬೈ ಬೈ ಮಾಡಿ ಒಳಗೆ ಬರ್ತಾಳೆ. ಬಂದವಳಿಗೆ ಒಂದೇ ಚಿಂತೆ, ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು. ನೋಡ್ರಿ ಅವಳ ಕೈ ತುರ್ಕಿನ. ಅವರನ್ನಂತೂ ಆಫೀಸಿಗೆ ಕಳಿಸಿದ್ದಾಯ್ತು, ನಾನಂತೂ ಫ್ರೀ ಆದೆ. ಆದ್ರೆ ಮನೆ ಕೆಲಸ ಇದೆಯಲ್ಲ, ರೀಲ್ಸ್ ಮಾಡೋಣ ಅನ್ಕೊಂಡೆ. ಆಯ್ತು ಬಿಡಿ, ಬೇಗ ಬೇಗ ಕೆಲಸ ಮುಗಿಸಿ ಆಮೇಲೆ ನಾನು ರೀಲ್ಸ್ ಮಾಡ್ತೀನಿ. ಇಷ್ಟೊಂದು ಬಟ್ಟೆ ಇದೆ, ಈ ಬಟ್ಟೆ ಮಡ್ಚೋಷ್ಟೊಂದಿಗೆ ನನಗೆ ಸಾಕಾಗುತ್ತೆ. ಇಷ್ಟೊಂದು ಬಟ್ಟೆಗಳು ರೀಲ್ಸ್ ಮಾಡೋಣ ಅಂತ ನಾನು ಅನ್ಕೋತಾ ಇದ್ರೆ ಕೆಲ್ಸಗಳೇ ಮುಗಿಯಲ್ಲ. ಪಾತ್ರೆ ಇದೆಯಲ್ಲಪ್ಪ, ಯಾವ್ದೋ ಹೊಸ ರೀಲ್ ಬಿಟ್ಟಿದಾರಲ್ಲ, ಯಾವ್ದದು? ಅಪ್ಪಚ್ಚಿಯೋ ಪಾಚಿಯೋ ಅಪ್ಪಚ್ಚಿಯೋ ಹಚ್ಚಿಯೋ ಪಾಚಿಯೋ. ಇವಾಗ ಬೇಗ ಕೆಲಸ ಮುಗಿಸ್ಬಿಡೋಣ, ಆಮೇಲೆ ರೀಲ್ಸ್ ಮಾಡಕ್ ಬರುತ್ತೆ. ಅಯ್ಯೋ, ಮಧ್ಯಾಹ್ನ ಆಗೋಯ್ತಲ್ಲ, ಇನ್ನು ಅವ್ರು ಬರೋ ಟೈಮೇ ಆಗ್ಬಿಡತ್ತೆ. ನೀನು ಯಾವಾಗ ರೀಲ್ಸ್ ಮಾಡೋದು? ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ. ಫಸ್ಟ್ ನೀವು ಅಡ್ಗೆ ಮಾಡಿದ್ರಲ್ಲ, ಫಸ್ಟ್ ಅಡ್ಗೆ ಮಾಡ್ಬೇಡ, ಇಲ್ಲಾಂದ್ರೆ ಮತ್ತೆ ಬೇಯಿಸ್ಕೊಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಅಡ್ಗೆ ಮಾಡ್ಬಿಡ್ತೀನಿ, ಆಮೇಲೆ ರೀಲ್ಸ್ ಮಾಡ್ತೀನಿ. ಈ ಸೌಕರ್ಯ ಏನ್ ಮಾಡ್ಬೋದು? ಏನ್ ಮಾಡ್ಬೋದು ಈ ಸೌಕರ್ಯ? ಪಾತ್ರೆ ತೊಳ್ದಂಗ್ ಮಾಡ್ಬಿಟ್ನಲ್ಲ ನಾನು. ಚೆನ್ನಾಗಿ ಬಂತ ರೀಲ್ಸ್? ಚೆನ್ನಾಗಿ ಬಂದಿಲ್ಲ, ಅದನ್ನೊಂದ್ಸರಿ ಮಾಡ್ಬಿಡ್ತೀನಿ. ಇದು ಚೆನ್ನಾಗಿ ಬಂದಿದೆ. ಅಪ್ಲೋಡ್ ಮಾಡ್ಬಿಡ್ಲಾ? ಅಪ್ಲೋಡೆಡ್. ಇಷ್ಟು 2 ನಿಮಿಷ ಆಯ್ತಲ್ವಾ? ಬರುತ್ತೀಗ. ಲೈಕ್ಸ್ ಬಂತಾ? ಕಮೆಂಟ್ಸ್ ಬಂತಾ? ಬಂತು ಬಂತು ಬಂತು. ಫುಲ್ಲು ಬಾಗಿಲು ಓಪನ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ಇವಳು? ಬಂತು ಬಂತು ಇಲ್ಲ ರೀ, ಅದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋಣ. ಎಷ್ಟು ಲೈಕ್ ಬಂತು, ಎಷ್ಟು ಕಮೆಂಟ್ ಬಂತು ಆಕ್ಚುಲಿ ನೀವು ಬಂದ್ಬಿಟ್ರಿ. ಕಟ್ಕೊಂಡು ನನ್ಗಂತೂ ಸಾಕಾಗೋಯ್ತು. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ತಲೆ ನೋವು ಆಗ್ಬಿಟ್ಟು ಕಾಫಿ ಮಾಡ್ಕೊಂಡು ಮಾಡ್ಬೇಕಾಗಿತ್ತು. ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ರೆ ಅಪ್ಲೋಡ್ ಮಾಡ್ಬಿಟ್ಟು ಎಷ್ಟು ಲೈಕ್ ಅದೊಂದು ಬಾಕಿ ಇತ್ತು ನನಗೆ. ಮೊದಲು ಕಾಫಿ ಮಾಡ್ಕೊಂಡ್ ಬಾ, ಇನ್ನು ಕಟ್ಕೊಂಡು ನನಗೆ ಏನ್ ಹೇಳೋಣ, ಇತ್ಲಾಗೆ ಬಿಸಿ ತುಪ್ಪ ನುಂಗಂಗೂ ಇಲ್ಲ ಉಗಿಯಂಗಿಲ್ಲ, ಹಂಗ ಆಗ್ಬಿಟ್ಟಿದೆ ನನಗೆ. ಅಲ್ರಿ, ಆ ಮಾಂಸ ನೋಡ್ರಿ, ಅವಳು ಬಂದಿದ್ದು ಮಾಡಿ ಅಪ್ಲೋಡ್ ಮಾಡ್ತಾಳೆ. ಎಷ್ಟು ಲೈಕ್ ಬರುತ್ತೆ, ಎಷ್ಟು ಕಮೆಂಟ್ ಬರುತ್ತೆ. ಆ ಶಕ್ಕು ಇದ್ದಾಳಲ್ಲ ಅವಳು ಅಪ್ಲೋಡ್ ಮಾಡೋದಂದ್ರೆ ಇಷ್ಟು ಬರಲೇಬೇಕು ಅಂತಾಳೆ ಅವಳು. ನೀವಿದ್ದೀರಾ ನನ್ನ ಜೊತೆ ಮಾಡು ಅಂದ್ರೆ ಒಳ್ಳೆ ಕೋತಿ ಕುಂದಂಗ ಆಗ್ತೀರ. ನೀನ್ ಕಂಪ್ಲೇಂಟ್ ಮಾಡಿ ನಾನು ಆಮೇಲೆ ಊರವರು 4 ಸಲ ನೋಡ್ಬಿಟ್ಟು ಗಂಡ ಹೆಂಡತಿ ಚೆನ್ನಾಗಿದೆ ಮಗನ ಆಟಾಡ್ಸೋರು ಅಂತದೆ. ಪ್ಲೀಸ್ ಒಂದು ಕಾಫಿ ಮಾಡ್ಕೋಬಾರ್ದು. ಗಂಡ ಸುಸ್ತಾಗಿ ಬಿಸಿಲಲ್ಲಿ ಬರ್ತಿದ್ದಾನೆ, ಹಾಕಿದ್ರೆ ಒಂಚೂರು ಒಂದು ಪ್ರೀತಿ ಇಲ್ವೇ ನನ್ನ ಮೇಲೆ? ನೀನು ಕಾಪಾಡಪ್ಪ. ಸಾಕಾಗೋಯ್ತು.
ಈಗ ತಗೊಳ್ಳಿ ಕಾಫಿ. ಆಯ್ತು. ಅದು ಸಕ್ಕರೆ ಮತ್ತೆ ಉಪ್ಪು ಎರಡು ಸಕ್ಕರೆ ಯಾವ್ದು ಉಪ್ಪು ಅದು ಅಂತ ಗೊತ್ತಾಗಲ್ಲ ನಿನಗೆ. ನಾನು ಇನ್ನೇನೇನಪ್ಪ ಅನ್ಭವಿಸ್ಬೇಕು. ಹೋಗಿ ನಾನು ಮಾಡ್ಕೊಬರೇ ಪ್ಲೀಸ್ ಕಣೆ. ಇನ್ನೊಂದ್ಸರಿ ಮಾಡ್ಕೊಂಡ್ ಬರ್ತಿದ್ರಿ. ರೀ ತಗೊಳ್ಳಿ ಕಾಫಿ. ಏನು ಆಗಿಲ್ಲಮ್ಮ, ಆಯ್ತಾ? ಏನು ಆಗಿಲ್ಲ. ನಿನ್ನ ಕಡ್ಕೊಬಿಟ್ಟಿದ್ದೀನಲ್ಲ, ನನಗೆ ಅರ್ಥ ಇದೆ ಎಲ್ಲ. ನನಗೆ ಅರ್ಥ ಇದೆ. ನೀವ್ ಎಷ್ಟ್ರಿ ನನ್ ಲವ್ ಮಾಡ್ತೀರಾ? ಎಷ್ಟು ಲವ್ ಮಾಡ್ತಿದ್ಯಲ್ಲ ನನ್ಗೀಗ. ಅಲ್ರಿ ನಮ್ಮ ಅಮ್ಮನ ಮುಂದೆ ಹೇಳಿದ್ರಲ್ಲ ಮದ್ವೆ ಆಗುವಾಗ ನಿಮ್ಮ ಮಗಳನ್ನ ಹೂ ತರ ನೋಡ್ಕೋತೀನಿ ಅಂತ. ಹೂ ತರ ನೋಡ್ಕೊಂಡಿರೋದಕ್ಕೆ ಕಣ ಸುಮ್ಮನಿರೋದು. ಸಹಿಸ್ಕೊಂಡಿದೀನಿ ನಾನು. ಇಲ್ಲ ಅಂದಿದ್ರೆ ನಿನ್ನ. ಓಕೆ ಓಕೆ ಓಕೆ, ಏನ್ ಮಾಡೋದು? ಮದುವೆ ಆಗತ್ತಿಗೆ ನಿಮ್ಮಮ್ಮ ಕೈ ಮೇಲಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂದಿದ್ದಾರೆ. ಅದು ಒಂದೇ ಒಂದ್ ಕಾರಣಕ್ಕೆ ನಾನು ಸುಮ್ಮನಿದ್ದೀನಿ. ಏನ್ ಮಾಡೋದು? ಆಯ್ತು, ಹೊಟ್ಟೆ ಊಟ ಹಾಕಿ ರೀ ಊಟ ಹಾಕಿ. ರೀ ಏನ್ರಿ ನಿಮ್ಮ ಊಟ ಹಾಕೋ, ನನ್ನ ಹೊಟ್ಟೆ ಹಸಿದು. ರೀಲ್ಸ್ ಮಾಡ್ತಾ ಇದ್ನಲ್ಲ, ಅದು ಲೈಕ್ ಬಂತ ಕಮೆಂಟ್ ಬಂತ ಅಂತ ನೋಡ್ತಾ ಇದ್ನಲ್ಲ, ಇದ್ರಲ್ಲಿ ಅಡ್ಗೆನೇ ಮಾಡಿದ್ದಾರೆ. ಸೂಪರ್ ಗಣ ನೀನು, ಸೂಪರ್ ನೀನು. ನನ್ನನ್ನ ಚೆನ್ನಾಗಿ ನೋಡ್ಕೊಂತಿದ್ದೀರ ನೀನು. ಹಾ ಇನ್ನಂತ ಮನೆಗೆ ಒಬ್ಬೊಬ್ರು ಇದ್ಬಿಟ್ರೆ ಹೋಟ್ಲವ್ರು ಉದ್ದಾರ ಆಗ್ತದೆ. ಮತ್ತೆ ಇನ್ನೇನಾಗ್ತದೆ? ಇನ್ನೇನು ನೀನು ಅಡುಗೆ ಮಾಡಿ ನಾನು ಊಟ ಮಾಡಿ ನಾನು ಹಣ ಬಿತ್ತಿರ್ತದೆ. ಅವಾಗ ನೀನು ತಿಥಿ ಊಟ ಮಾಡಿ ಒಟ್ಟಿಗೆ. ಆಯ್ತು, ಹೋಗಿ ರೆಡಿಯಾಗಿ ಹೋಗೋಣ. ಇನ್ನೇ ರೆಡಿ ಆಗಿದ್ದು ರೆಡಿ ಆಗಿದೆಯಲ್ಲ. ಊಟಕ್ಕೆ ಹೋಗೋಣ ಅಂದ್ರಲ್ಲ, ಅದಕ್ಕೆ ರೆಡಿ ಈಗ ಬಂದ್ಬಿಡಿ. ಇಲ್ಲ, ನಾನು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ಇವಾಗ ನಾನು ಪಬ್ಲಿಕ್ ಫಿಗರ್, ಎಲ್ಲರೂ ನಾನು ನೋಡ್ತಾರೆ, ಸೆಲ್ಫಿ ತಗೊಳ್ತಾರೆ, ರೀಲ್ಸ್ ಮಾಡೋಣ ಅಂತಾರೆ. ನನ್ ಹೀಗ್ ಬಂದ್ರೆ ಚೆನ್ನಾಗಿರುತ್ತೇನ್ರಿ? ಚೆನ್ನಾಗಿ ಕಾಣ್ತಿದೆ. ಈಗ ಚೆನ್ನಾಗಿ ಕಾಣಿಸ್ತಾರೆ. ಮಾತನ್ನು ಕೇಳಿ ಕುಣಿದೆನು, ಆಸೆಯ ಬಾನಲ್ಲಿ ಕೇಳಿ ಹೋದೆನು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಸಂತಸದ ನಿಧಿಯಾಗಿ, ಜೀವನದ ಜೊತೆಯಾಗಿ, ನವ ಜ್ಯೋತಿಯಾಗಿ ಮನ ಬೆಳಗುವ. ಲವ್ ಯು, ಲವ್ ಯು, ಲವ್ ಯು. ಪ್ರೀತಿಯ ಮಾತನ್ನು ಕೇಳಿ ಕುಣಿದೆನು, ಆಸೆಯ ಬಾನಲ್ಲಿ ಕೇಳಿ ಹೋದೆನು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಅಕ್ಷಯ್ ಕುಮಾರ್ ಹಾಗೂ ಮಿಸೆಸ್ ಆಕಾಂಕ್ಷಾ ಇವ್ರ ಮನೆ ಕತೆ. ಹಾಗೆ ಈ ಕಡೆ ಸ್ವಲ್ಪ ಬನ್ನಿ, ಇನ್ನೊಂದು ಮನೆ ಇದೆ. ಇದು ಮಿಸ್ಟರ್ ಶರತ್ ಹಾಗೂ ಮಿಸೆಸ್ ಶಾಂತಾ ಇವ್ರ ಮನೆ. ಇಲ್ಲಿ ಪೇಪರ್ ಇಟ್ಕೊಂಡು ಓದ್ತಾ ಕೂತಿದ್ದಾರೆ ನೋಡಿ, ಅವ್ರಿಗೆ ಮಿಸ್ಟರ್ ಶರತ್. ಹಾಗಾದ್ರೆ ಇವ್ರ ಮನೆ ಕತೆ ಏನು ಅಂತ ನೋಡೋಣ. ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ಏನೇ ಶಾಂತ, ಮದುವೆ 25 ವರ್ಷ ಆಯ್ತು, ಕಾಫಿ ಮಾಡಿದ ನೆಟ್ಟಿಗೆ ಬರೋದಲ್ಲೇ. ಒಂದು ಕೆಲಸ ನೀಟಾಗಿ ಮಾಡಲ್ಲ ನೀನು. ಪಕ್ಕದ ಮನೆ ಶಾಂತ ನೋಡು, ಪಕ್ಕದ ಮನೆ ಇವ್ರು ನೋಡು ಪದ್ಮನ, ಅವ್ರ ಕೆಲ್ಸಕ್ಕೆ ಹೋಗಿ ಎಷ್ಟು ಜನ ಮನೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಆಚೆ ಮನೆ ಯಮುನ ನೋಡು, ಅವ್ರ ಕೆಲ್ಸಕ್ಕೆ ಎಷ್ಟು ಜನ ನಿಭಾಯಿಸ್ಕೊಂಡ್ ಬರ್ತಾರೆ. ನೀನು ಇದೆಯಾ, ಏನು ಕಲ್ತಿಲ್ಲ. ಬರೀ ಮನೆ ಕೆಲಸ ಆಯ್ತು, ಬೆಳಿಗ್ಗೆ ಎದ್ದೇಳು, ತಿಂಡಿ ಮಾಡು, ಊಟ ಮಾಡು, ಅಡುಗೆ ಮಾಡು, ಅಷ್ಟೇ. ಇದೇನಿಲ್ಲ. ಹೋಗಿ ಏನಾದ್ರೂ ನಾವು ಕೆಲಸ ಹೊರಗಡೆ ಮಾಡ್ಕೊಂಡ್ ಬರ್ತೀವಿ, ಅದೂ ಇಲ್ಲ. ಪೇಪರ್ ನೋಡ್ತಾ ಇದ್ಯಾ, ಇಂಗ್ಲಿಷ್ ಓದಕ್ಕೂ ಬರಲ್ಲ, ಕಾರ್ ಓಡ್ಸಕ್ಕೂ ಬರಲ್ಲ, ಸ್ಕೂಟರ್ ಅಂತ ಇನ್ನೂ ಓಡ್ಸಕ್ಕೆ ಬರಲ್ಲ. ಮತ್ ಏನ್ ಮಾಡ್ತೀಯ ನೀನು? ಏನ್ ಕಲ್ತಿದ್ಯಾ ನೀನು? ಆಯ್ತು, ನಂಗೆ ಆಫೀಸ್ ಟೈಮ್ ಆಗ್ತದೆ, ಬೇಗ ಹೋಗ್ತೀನಿ. ಸ್ನಾನಕ್ಕೆ ನೀರು ರೆಡಿ ಮಾಡು, ಮತ್ತೆ ತಿಂಡಿ ಮಾಡಿ ನಂಗೆ ಕ್ಯಾರಿ ಕಟ್ಬಿಡು. ಓಕೆ.
ಆಯ್ತು. ರೀ, ಏನಿಲ್ಲ ಕೇಳ್ಬೋದಿತ್ತು, ಕೇಳ ಕೇಳು, ಒಡವೆ ಕೇಳಬೇಡ, ರೇಷ್ಮೆ ಸೀರೆ ಕೇಳಬೇಡ, ಬೇರೆ ಇದ್ರೆ ಹೇಳು. ಆಫೀಸಿಗೆ 2 ದಿವಸ ರಜಾ ಇದೆಯಲ್ವಾ, ನಾನು ನೀವು ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರೋಣ. ನನಗೂ ಮನೆಗೆ ಇದ್ದು ಬೋರ್ ಆಗಿದೆ. ಅಯ್ಯೋ ಕೆಲಸ ನೋಡು, ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ನನ್ನ ಗಂಡ ಇಬ್ರೇ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರ್ದಿದ್ರೆ ಎಷ್ಟು ಚಂದ ಇರುತ್ತಲ್ವಾ. ಅಪ್ಪ ಈ ತರ ಕನ್ಸು ಕಾಣ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚಂದದ ಕನಸು. ಅಯ್ಯೋ ಡಿಸ್ಟರ್ಬ್ ಮಾಡ್ಬಿಟ್ಟು. ಹಲೋ ಹಲೋ ಸಹನಾ ಮೇಡಮ್, ಹಾ, ನಾನು ನಿಮ್ ಬಗ್ಗೆ ಟಿವಿಲಿ ಪೇಪರ್ನಲ್ಲಿ ತುಂಬಾ ಕೇಳಿದ್ದೀನಿ. ಹಾ ಹೌದಾ? ಹಾ ನಿಮ್ಮ ಸಾಧನೆ ಬಗ್ಗೆ ಸಹನಾ ಮೇಡಮ್ ಸ್ವಲ್ಪ ಹೇಳಕ್ಕಾಗತ್ತಾ? ಡೆಫಿನೆಟ್ಲಿ. ಥ್ಯಾಂಕ್ ಯು ರೀ, ನೀವು ಕಂಗ್ರ್ಯಾಚುಲೇಷನ್ ಮಾಡಿದ್ದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್ ರೀ. ನನ್ನ ಅನುಭವ ಒಂಚೂರು ಹಂಚ್ಕೊಂತೀನಿ ಕೇಳಿ. ಗ್ರಾಜ್ಯುಯೇಟ್ ಆಗಿದ್ದೆ, ಮದುವೆ ಮಾಡಿದ್ರು, ಮದುವೆ ಮಾಡಿಕೊಂಡು ಬೇರೆದೇ ಪ್ರಪಂಚಕ್ಕೆ ಬಂದೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದೆ, ಯಜಮಾನ್ರು ಸಂಸಾರಕ್ಕೆ ಹೆಗಲ್ಕೊಡುವಷ್ಟು ಮತ್ತೇನು ಬೇಡ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನಿಷ್ಟ ನನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ಸಂಸಾರದ ಸಲುವಾಗಿ ದುಡ್ದೆ. ಆದ್ರೆ ನನ್ನ ತ್ಯಾಗ ಯಾವುದು ನನ್ನ ಗಂಡನಿಗೆ ಕಾಣಿಸ್ಲೇ ಇಲ್ಲ. ಅವರಿಗೆ ಯಾವಾಗಲೂ ನೀನು ನಾಲಾಯಕ್ಕು, ನೀನು ನಾಲಾಯಕ್ಕು, ಇಷ್ಟು ವರ್ಷದಲ್ಲಿ ಒಳ್ಳೆ ಅಡುಗೆ ಮಾಡಿದ್ರು ಒಂದು ಶಹಬಾಷ್ ಸಮೇತ ಅವ್ರು ಕೊಟ್ಟಿಲ್ಲ. ನನ್ನ ಪ್ರಕಾರ ನಾನೊಬ್ಳು ಒಳ್ಳೆ ಗೃಹಿಣಿ, ಆದ್ರೆ ಅವ್ರಿಗದು ಅನ್ಸ್ಲೇ ಇಲ್ಲ. ಈ ತರ ಇರುವಾಗ ಒಂದ್ ದಿವಸ ಎಷ್ಟೊಂದ್ ಜನ ಎಷ್ಟೋ ಸಾಧನೆ ಮಾಡಿದ್ದಾರೆ, ನಾನು ಯಾಕೊಂದೇನಾದ್ರೂ ಸಾಧನೆ ಮಾಡಬಾರ್ದು ಮನೇಲಿ ಇಟ್ಕೊಂಡು ಅಂತ ನನ್ಗೆ ಅವಾಗ ಬಂದಿದ್ದ ಐಡಿಯಾನೇ ಒಂದು ಯೂಟ್ಯೂಬ್ ಚಾನಲ್. ಸರಿ ಅಂದ್ಬಿಟ್ಟು ನಾನು ಬಾಳಿಗೊಂದು ಬಂಗಾರದ ಮಾತು ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ. ಅಲ್ಲಿ ನನ್ನದೇ ಕೆಲವು ನುಡಿಮುತ್ತುಗಳು, ನನ್ನದೇ ಕೆಲವು ಹಿತವಚನಗಳು, ನನ್ನದೇ ನಗು, ನನ್ನದೇ ಮಾತು, ನನ್ನ ಕಲ್ಪನೆಯನ್ನ ಅಲ್ಲಿ ತಿಳಿಸಿಬಿಟ್ಟು ಅಬ್ಬಾ, ಅದು ಬಂದ ಪ್ರತಿಕ್ರಿಯೆ ಕೇಳಿದ್ರೆ ಖುಷಿ ಆಗುತ್ತೆ. ನನ್ನ ಹಿತವಚನ ಕೇಳ್ಕೊಂಡು ಎಷ್ಟೋ ಜನ ಡಿಪ್ರೆಷನ್ ಇದ್ದವರು ಹೊರಗಡೆ ಬಂದ್ರು, ಎಷ್ಟೋ ಜನ ಸಾಯಕ್ ಹೋದವರು ಈ ಬಂಗಾರದ ಮಾತನ್ನು ಕೇಳ್ಕೊಂಡು ಹಿಂದೆ ಬಂದ್ರು. ನಾನಂತೂ ಹಿಂತಿರುಗಿ ನೋಡೋಷ್ಟೊತ್ತಿಗೆ ತೀರಾ ಹೆಮ್ಮರವಾಗಿ ಬೆಳೆದೋಗಿತ್ತು ನಂದು ಯೂಟ್ಯೂಬ್ ಚಾನಲ್. ಇದರಿಂದ ಮನಸ್ಸು ತುಂಬಾ ಖುಷಿ ಆಯ್ತು, ಮತ್ತೆ ಕೈ ತುಂಬಾ ದುಡ್ಡು ಬಂತು, ಏನೋ ಸಾಧಿಸಿದ ಖುಷಿ ಬಂತು. ಇಷ್ಟೇ ರೀ ನನ್ನ ಅನುಭವ. ಕಾಲ್ ಮಾಡಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು. ಅರೇ ದೋಸ್ತ, ಹೆಂಗದ್ರಿ? ಓ ಚೆನ್ನಾಗಿದ್ದೀನಿ ದೋಸ್ತ, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಮನೆಯಲ್ಲ ವೈನಿ ಮಕ್ಕಳೆಲ್ಲ ಚೆನ್ನಾಗಿದಾರ? ಎಲ್ಲರೂ ಚೆನ್ನಾಗಿದ್ದಾರೆ, ಏನ್ ಕಾಳಜಿ ಮಾಡಬೇಡಿ. ನಿಮ್ಮ ಜೀವನ ಹೆಂಗ್ ನಡೆದ್ರಿ? ಜೀವನ ಚಲೋ ನಡೆದೈತ್ರಿ, ಆ ದೇವ್ರ ಹೆಂಗಿದೆ ನಡ್ಕೊಂಡು ಹೋಗ್ತಾ ಇದೆ. ಮತ್ ನೀವು ಹೇಳ್ತೀರಿ? ಅಯ್ಯ ಏನ್ ಕೇಳ್ತೀರಿ, ಅದು ಏನು ಪ್ರಯೋಜನಕ್ಕಿಲ್ರಿ.
ಇವ್ ಬೆಳಿಗ್ಗೆ ಎದ್ದೇಳ್ತಾಳೆ, ತಿಂಡಿ ಮಾಡ್ತಾಳೆ, ತಿಂತಾಳೆ, ಮಧ್ಯಾಹ್ನ ಅಡಿಗೆ ತಿಂತಾಳೆ, ರಾತ್ರಿ ಅಡಿಗೆ ಮಲ್ಕೊಳ್ಳೋ ಅಷ್ಟೇ ಕೆಲಸ. ಇನ್ನೇನು ಕೆಲಸ ಇಲ್ಲ ಬೇಕಾದ್ರೆ. ಸಾಕೋಗ್ಬಿಟ್ಟಿದೆ. ಹಿಂಗ್ಯಾಕ್ ಹೇಳ್ತಾ ಇದೀರಿ? ಅವಳು ನಿಮ್ಗೆ ಗೊತ್ತಿಲ್ಲ, ಬೆಂಗಳೂರು ತುಂಬಾ ಎಲ್ಲ ಅವಳದೇ ಹವಾ ಈಗ. ಹೌದಲ್ವಾ? ಹೌದು. ಗೊತ್ತೇ ಇಲ್ಲದ. ಅದೇನ್ರಿ, ಅದೇನ್ ಗೊತ್ತಿಲ್ಲ. ನಾನು ಅವ್ರು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ವಾ? ಯೂಟ್ಯೂಬ್? ಹೌದು. ಅವಳ ನಾಲೆಡ್ಜ್ ಎಲ್ಲ ಅವಳೇನ್ ಯೂಟ್ಯೂಬ್ ಮಾಡ್ತಾಳೆ? ಅರೆ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಅವರು ಬಾಳಿಗೊಂದು ಬಂಗಾರದ ಮಾತು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ಯಾರ. ನಿಮಗ್ ಗೊತ್ತಿಲ್ಲ ಅದು. ಅವ್ರಿಗೆ ಸಾಕಷ್ಟು ಫಾಲೋವರ್ಸ್ ಅದಾರ ಅಂತ ಅದರಲ್ಲಿ ಬಂಗಾರದ ಅಂತ ಮಾತು ಹೇಳ್ಯಾರ, ಗೋಲ್ಡನ್ ವರ್ಡ್ಸ್. ಸರಿ ದೋಸ್ತ, ಯಾಕೋ ತುಂಬಾ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮನೆ ಕೇಳಿ ಮಾತಾಡೋಣ. ಆಯ್ತಾಯ್ತು, ಓಕೆ, ಥ್ಯಾಂಕ್ ಯು. ಶಾಂತ, ಶಾಂತ, ಬಂದೇರಿ. ನೀರ್ ಕೊಡ್ಲಾ ಅಥವಾ ತಣ್ಣಗೆ ಏನಾದ್ರು ಕುಡಿಯಕ್ ಕೊಡ್ಲಾ ನಿಮಗೆ? ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ ಶಾಂತ. ಕೇಳಿ. ನೀ ಯೂಟ್ಯೂಬ್ ಮಾಡ್ತೀಯಾ? ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು? ಖುಷಿ ಪಡ್ತಾ ಇದ್ದೆ, ಸಂತೋಷ ಪಡ್ತಾ ಇದ್ದೆ. ನನ್ನ ಹೆಂಡತಿ ಇಷ್ಟು ಗ್ರೇಟ್ ಅಂತ ಹೇಳಿ ಅಂದ್ಕೊಂಡ ಇದ್ದೆ. ಖುಷಿ ಪಡೋಕೆ, ಆನಂದ ಪಡಕ್ಕೆ ಈ ತರ ಸಾಧನೆ ಮಾಡ್ಬೇಕಾ? ನಾನ್ ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದೀನಿ, ಅದು ನಿಮ್ಗೆ ಗ್ರೇಟ್ ಅನ್ಸ್ತಾ ಇಲ್ವಾ? ನಿಮ್ಗೆ ಒಂದು ಚೂರು ಟೆನ್ಷನ್ ಕೊಡದೆ ಈ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಅದು ನಿಮ್ಗೆ ಅಭಿಮಾನ ಅನ್ಸ್ತಾ ಇಲ್ವಾ? ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ, ಅದು ನಿಮ್ಗೆ ಸಾಕಾಗ್ತಾ ಇಲ್ವಾ? ಅಯ್ಯೋ, ನನ್ನ ಭಾವನೆಗಳನ್ನ ನಾನು ವ್ಯಕ್ತಪಡಿಸಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು. ಇಲ್ಲ ರೀ, ನೀವು ಅಂತ ಅಲ್ಲ ರೀ, ಎಲ್ಲರಿಗೂ ಅದೇ, ಬೇರೆ ಗಂಡಸರು ಅಷ್ಟೇ ಅದನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಮ್ ತ್ಯಾಗ, ನಮ್ ಆಸೆ, ನಮ್ ಕನಸು ಎಲ್ಲಾ ಚೂಟಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ನಮ್ ಸಂಸಾರದ ಸಲುವಾಗಿ ನಾವು ಎಲ್ಲಾ ನಮ್ಮ ಆಸೆ ಕನಸೆಲ್ಲ ಬದಿಗಿಟ್ಟು ಸಂಸಾರದಲ್ಲಿ ಒಂದು ಗಂಧದ ಕೊರಡ್ ತರ ತೇದಿ ಸೌದ್ ಹೋಗ್ತಾ ಇದೀವಿ. ನಮ್ಮಲ್ಲೂ ಕಲೆ ಇದೆ, ನಮ್ಮಲ್ಲೂ ಪ್ರತಿಭೆ ಇದೆ, ನಮ್ಮಲ್ಲೂ ಬೆಳೆಯುವಂತ ಎಷ್ಟೋ ಅವಕಾಶಗಳನ್ನ ನಮ್ಮಲ್ಲಿ ಮದುವೆ ಕಡೇ ಪಕ್ಷ ನಂದು ಒಂದು ಮದುವೆ ಮಾಡ್ಕೊಂಡು ಬಂದ್ ಯಾವ ಹೆಣ್ಣಾದ್ರೂ ಅವಳನ್ನ ಒಂದು ಮಗಳಲ್ಲಿ ಅವಳ ಸಂಸಾರ ದೂಡ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಮಗಳಲ್ಲಿ ಅವಳ ಆಸೆಗಳಿಗೆ ಕನಸುಗಳಿಗೆ ನೀರೆರೆದು ಅವಳನ್ನ ಪೋಷಿಸಿದ್ರೆ ಅಷ್ಟೇ ಸಾಕು ರೀ. ಇದೇ ನನ್ನ ಮನವಿ ಎಲ್ರಿಗೂ. ಈ ಕಡೆ ಬರ್ತಾ ಇದ್ದಾರೆ, ಏನಾಯ್ತು? ಹೇಳ್ತೀಲ್ವಾ, ಬರೀ ಮನ್ನಾಟನೇ ಆಡ್ತೀಯ. ನಾನು ಹೇಳ್ತೀನಿ ರೀಲ್ಸ್ ಮಾಡುವಾಗ ನೋಡ್ಕೊಂಡು ಮಾಡು ಅಂತ ಹೇಳಿ. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಕತೆ? ಸರ್ ಬರ್ತಾ ಇದ್ದೀರಾ? ಏನ್ ಹೇಳ ಸರ್, ರೀಲ್ಸ್ ಹುಚ್ಚಲ್ಲಿ ಟ್ರೈನ್ ಹೋಗ್ತಾ ಇರುವಾಗ ಸೆಲ್ಫಿ ತಗೊಂಡು ರೀಲ್ಸ್ ಮಾಡ್ತಿದ್ದಾರೆ. ಟ್ರೈನ್ ಬಿದ್ದೋಗಾಗಿತ್ತು, ಜನ ಎಲ್ಲ ಹೇಳಿ ಇಟ್ಬಿಟ್ಟಿದ್ದಾರೆ ಅವನ್ನ. ಸ್ವಲ್ಪ ನೀವಾದ್ರೂ ಬುದ್ಧಿ ಹೇಳಿ ಸರ್, ನಾನು ದಿನ ಹೇಳಿ ನಿಮ್ಗೆ ಸಾಕಾಗೋಯ್ತು. ನನಗೆ ಏನಪ್ಪ ಮಾಡೋದು ಗೊತ್ತಾಗ್ತಿಲ್ಲ ಸರ್, ನೀವಾದ್ರೂ ದೊಡ್ಡ ಹಿರಿಯ ಹೇಳಿ ಇದೆಯಮ್ಮ. ಅಲ್ಲೂ ಮೊಬೈಲ ಶಕ್ಕು, ನೀನು ಮೊಬೈಲ್ ಯೂಸ್ ಮಾಡು, ಇಲ್ಲ ಅಂತಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೊಂದು ಯೂಸ್ ಮಾಡಿ. ಯಾವ್ದಕ್ ಬೇಕೋ ಅದನ್ನ ಮತ್ತೆ ರೀಲ್ಸ್ ಮಾಡು, ಬೇಡ ಅಂತಲ್ಲ, ಬಟ್ ಜನರಿಗೆ ಉಪಯೋಗ ಆಗಂತ ರೀಲ್ಸ್ ಮಾಡು. ಅವಾಗ ನಿಂಗೆ ಒಳ್ಳೆ ಕಮೆಂಟ್ಸು ಬರುತ್ತೆ, ಒಳ್ಳೆ ಲೈಕ್ಸು ಬರುತ್ತೆ. ಓಕೆನಾ? ಮುಂದೆ ಹಾಗೆ ಮಾಡಿ. ಎಲ್ಲ ಸಂತೋಷವಾಗಿ ಹೋಯ್ತು, ನಮ್ಮಲ್ಲಿ ಸಂತೋಷ ಇತ್ತು, ನಿಮ್ಮಲ್ಲೂ ಸಂತೋಷ ಕಾಣ್ತು. ಈ ಸಂತೋಷ ಎಲ್ಲರಿಗೂ ಕಾಣಲಿ ಅಂತ ನಾವು ಬಯಸ್ತೀವಿ. ಬಾಳಿನ ಬೆಳಕು ನಮ್ಮ ಸಂಸಾರ.